I don't know. ಏನು ಸಿಕ್ಕಿದೆ ಅಣ್ಣ? ಏನು ಸಿಕ್ಕಿದೆ? ವೀಕ್ಷಕರೇ, ಇದೀಗ ಬಾರ್ಜಿದಂಥ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ಇಲ್ಲಿ ಈಶ್ವರ್ ಮಕ್ಕಳವರು ಇಲ್ಲಿ ಸ್ಥಳೀಯ ಶಾಸಕರು ಮತ್ತು ಇಲ್ಲಿಯ SP ಅವ್ರನ್ನ ಸಹ ಭೇಟಿಯಾಗಿದ್ದಾರೆ. ಮತ್ತು ಅವರ ಜೊತೆ ಕಾಸರಗೋಡು ಅಂದರೆ ಆ ಒಂದು ಕೇರಳ ಭಾಗದ MLA ಸಹ ಇಲ್ಲೇ ಇದ್ದಾರೆ. ಒಂದು ಬೆಳಿಗ್ಗೆ ಬಂದಾಗ ದೇವರೊಂದು ಗಾಡಿ ಕಳಿಸಿದ್ದಾರೆ ನೀರಾಡಿಯಲ್ಲಿ. ಈಗ ಅಲ್ಲ, ಈಗ ಆ ಕ್ರೇನ್ ಮುಖಾಂತರ ಎತ್ತಲಿಕ್ಕೆ ಆಗ್ತದೆ ಈಶ್ವರಣ್ಣ? ಎತ್ತಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ನೋಡುವ. ನಾನು ಅಡಿಗೆ ಹೋಗಿ ಈಗ ಹಾಕಿ ಬರ್ತೀನಿ ಅವರಿಗೆ. ಹಾಕಿ ಈಗ ಮೊದಲು ಯಾವ ಗಾಡಿ ಎತ್ತಿದ್ದೀರಾ? ದೊಡ್ಡ ಗಾಡಿ ಫಸ್ಟ್ ಹುಡುಕಿದ್ರಲ್ಲ ಆ ಗಾಡಿ. ಆದರೆ ಅದಕ್ಕೊಂದು ನಾವು ಮಾರ್ಕ್ ಮಾಡಿ ಬರೋದಿಲ್ಲ, ಯಾಕಂದ್ರೆ ಕಟ್ ಆದರೆ ಮತ್ತೆ ಟೈರ್ ಗಾಡಿ ಮೇಲೆ ಬರೋದು. ಕರೆಕ್ಟ್ ಹೌದು. ಫಸ್ಟ್ ಹೋಗಿ ಮಾರ್ಕ್ ಮಾಡಿ ಬರ್ತೀನಿ. ಮಾರ್ಕ್ ಮಾಡಿ, ಯಾಕಂದ್ರೆ ಮಾರ್ಕ್ ಮಾಡಿ ಬರೋದು, ಯಾಕಂದ್ರೆ ಕಟ್ ಆದರೆ ಮತ್ತೆ ಗಾಡಿ ಹುಡುಕಲಿಕ್ಕೆ ಆಗೋದಿಲ್ಲ. ಮತ್ತೊಂದು ಮಾರ್ಕ್ ಮಾಡಿ ಆಮೇಲೆ ಗೋಡೆ ಕಟ್ಟಿ ಬರ್ತೀನಿ. ಮತ್ತೆ ಈಶ್ವರಣ್ಣ, ನಾವಿಲ್ಲಿ ಇನ್ನೊಬ್ರು ಸ್ಕೂಬಾ ಡೈವರ್ನ ನೋಡ್ತಾ ಇದ್ದೀವಿ. ಒಟ್ಟು ಎಷ್ಟು ಜನ ಕಾರ್ಯಾಚರಣೆ ಮಾಡ್ತಾ ಇರೋದು? ಈ ಬೆಳಿಗ್ಗೆಯಿಂದ ನಾವು ನಿಮ್ಮೊಬ್ಬರು ನೋಡಿದ್ವು ಮಾತ್ರ, ಈಗ ಇಬ್ರು ನೋಡ್ತಾ ಇದ್ದೀವಿ. ಬಂದಿದ್ದಾರೆ ಅವರು, ಹುಡುಕ್ತಾ ಇದ್ದಾರೆ ಅವರು. ಅವ್ರಿಗೆ ತಪ್ಪು ಹಾಕೊಂಡಿದ್ದಾರಲ್ಲ, ಅವ್ರು ಟ್ಯಾಕ್ಸಿನ ಓನರ್ ಏನೋ ಗೊತ್ತಿಲ್ಲ, ಅವ್ರು ಕರೆಸಿದ್ದಾರೆ. ನಾವೊಂದು ನಮ್ಮ ಒಂದು ಉಚಿತವಾಗಿ ಮಾಡ್ತಿದ್ದೆ, ದುಡ್ಡಿಲ್ಲದೆ. ಅದು ಪೇಮೆಂಟ್ ಇರಬೇಕು ಅವ್ರದ್ದು. ಪೇಮೆಂಟ್ ಅಂತ ಕೇಳ್ಬಿಟ್ಟೆ ನಾನು. ಕಾಂಟ್ರಾಕ್ಟ್ ಅಂತ ದಿನಕ್ಕೆ ಒಂದು 20,000 ಮೇಲೆ ಕಾಂಟ್ರಾಕ್ಟ್ ತಗೊಳ್ತಾರೆ ಅವರು. ಆದರೆ ನಾವು ಸುಮಾರು 10 ದಿನದಿಂದ 10 ದಿವಸ ಮುಂಚೆನೇ ಮಾಡಿದ್ವಿ. ಈಗ ₹1 ಕಾಂಟ್ರಾಕ್ಟ್ ಇಲ್ಲ, ಎಲ್ಲ ಫ್ರೀ. ಅದಕ್ಕೆ ನಮಗೆ ಇಷ್ಟೇ, ನಮ್ಗೆ ಯಾವ ಕಾಂಟ್ರಾಕ್ಟ್ ಬೇಡ, ಏನೋ ಬೇಡ, ಜನಗಳ ಆಶೀರ್ವಾದ ಒಂದಿದ್ರೆ ಸಾಕು. ಆಶೀರ್ವಾದ ಒಂದಿದ್ರೆ ನಮಗೆ ಅದೇ ಫಲ. ಇದೀಗ ಮತ್ತೆ ಈಗ ಲಾರಿಗೆ ಏನು ಫಸ್ಟ್ ಸಿಕ್ಕಂತ ಲಾರಿಗೆ ಹೋಗಿ ಈಗ ಕ್ರೇನ್ ಅಲ್ಲೇನು ಕಾಣ್ತಾ ಇದೆ, ಆ ಒಂದು ಕ್ರೇನ್ನ ಒಂದು ರೋಪ್ನ ಹೋಗಿ ಕಟ್ ಬರ್ತೀರಾ ಈಗ? ಹೌದು, ಅದೀಗ ಇಲ್ಲಿರೋ ಒಂದು ಗಾಡಿನಿಗೆ ಎತ್ತು ಒಂದು ಕೆಲಸವನ್ನು ಮಾಡ್ತೇವೆ. ನೋಡ್ಬೋದು ವೀಕ್ಷಕರೇ, ಇದೀಗ ನಾವು ಒಂದು ಬಾರ್ಜ್, ನಾನೇನು ದೂರದಲ್ಲಿ ತೋರಿಸ್ತಾ ಇದ್ದೆ. ಸೊ ಈಗ ಅದೇ ಒಂದು ಬಾರ್ಜ್ನಲ್ಲಿ ಇದ್ದೀನಿ. ಈ ಒಂದು ಬಾರ್ಜ್ನಲ್ಲಿ ಏನು ಒಂದು ಈ ಡ್ರೆಜ್ಜರ್ನಲ್ಲಿ ಏನು ಕ್ರೇನ್ ಇದೆ, ಆ ಒಂದು ಕ್ರೇನ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ. ಸೊ ಆ ಒಂದು ಕ್ರೇನ್ನ ಮುಖಾಂತರ ಈಗ ಫಸ್ಟ್ ಸಿಕ್ಕಂಥ ಒಂದು ಲಾರಿಯನ್ನು ಈಶ್ವರ್ ಮಲ್ಪೆ ಅವರು ಮೇಲೆತ್ತಲಿಕ್ಕೆ ಆ ಒಂದು ಕ್ರೇನ್ ರೋಪ್ನ ಕಟ್ಟಿ ಬರ್ತಾರೆ. आप ज़्यादा मत बोलो, चलो।
चाकू दे दो भाई साहब, चाकू दे दो। ಆಯ್ತು ಅಣ್ಣ Down, down. Down. बात के लिए भाई, बात में आप लोग ऐसा चाहिए वैसा ऊपर नहीं है। क्या बनाओ चलो जल्दी जल्दी बनाओ चलो। ವೀಕ್ಷಕರೇ, ಇದೀಗ ಈಶ್ವರ್ ಮಲ್ಪೆ ಅವರು ನಮಗೆ ಮೊದಲನೇದಾಗಿ ಏನು ಒಂದು ಲಾರಿ ಸಿಕ್ಕಿತ್ತು, ಆ ಒಂದು ಲಾರಿಗೆ ಈ ಒಂದು ಡ್ರೆಜರ್ನಲ್ಲಿ ಇದ್ದಂಥ ಒಂದು ಕ್ರೇನ್ನ ರೋಪನ್ನು ಹೋಗಿ ಕಟ್ ಬಂದಿದ್ದಾರೆ, ನೀವು ಗಮನಿಸ್ತಾ ಇರ್ಬೋದು. आगे कैप्टन ವೀಕ್ಷಕರೇ, ಇದೀಗ ಈಶ್ವರ್ ಮಲ್ಪೆ ಅವರು ಆ ಒಂದು ರೋಪನ್ನು ಕಟ್ ಬರ್ಲಿಕ್ಕೆ ಹೋಗಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಲಾರಿಯನ್ನು ಇದೇ ಒಂದು ಡ್ರೆಜರ್ನಲ್ಲಿರುವಂಥ ಒಂದು ಕ್ರೇನಿಂದ ಮೇಲೆತ್ತಲಾಗುತ್ತೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಆ ಒಂದು ಲಾರಿಯನ್ನು ಮೇಲೆತ್ತುವಂಥ ಒಂದು ದೃಶ್ಯವನ್ನು ನೋಡ್ತೀವಿ. ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಕೆಳಗೆ